ಪಾಂಡವರು ಜೂಜಿನಲ್ಲಿ ಎಲ್ಲ ಕಳ್ಕೊಂಡು ವನವಾಸ ಮಾಡ್ತಾ ಇರಬೇಕಾದ್ರೆ ಶ್ರೀಕೃಷ್ಣ ಬಂದು ಪಾಂಡವರ ಹತ್ರ ಮಾತಾಡಿ ಹೋಗ್ತಾನೆ. ಶ್ರೀಕೃಷ್ಣ ಹೋದ ಮೇಲೆ ಆತ ಮಾತಾಡಿದ್ರ ಬಗ್ಗೆ ಯುಧಿಷ್ಠಿರ ಕುತ್ಕೊಂಡು ಯೋಚನೆ ಮಾಡ್ತಾ ಇರಬೇಕಾದ್ರೆ ಆತನನ್ನು ನೋಡಿ ದ್ರೌಪದಿಗೆ ಕೋಪ ಬರುತ್ತೆ. ಇಷ್ಟೆಲ್ಲ ಕಳ್ಕೊಂಡ ಮೇಲೆ ಈ ಥರ ಆರಾಮಾಗಿ ಕೂತಿದ್ದಾನಲ್ಲ ಅಂತ. ನೀನು ಕೌರವರ ವಿರುದ್ಧ ಯುದ್ಧಕ್ಕೆ ಹೋಗಬೇಕು ಅಂತ ಹೇಳೋದಕ್ಕೆ ಆಕೆ ಒಂದು ಸಂದರ್ಭದ ಬಗ್ಗೆ ಮಾತಾಡ್ತಾಳೆ. ಪ್ರಹ್ಲಾದ ಹಾಗೂ ಆತನ ಮೊಮ್ಮಗ ಬಲಿಯ ನಡುವೆ ನಡೆದ ಸಂಭಾಷಣೆ ಬಗ್ಗೆ. ಬಲಿ ಪ್ರಹ್ಲಾದರಿಗೆ ಕೇಳ್ತಾನೆ, ಕ್ಷಮಿಸೋದು ಸರಿನಾ, ಕ್ಷಮಿಸದೇ ಇರೋದು ಸರಿನಾ ಅಂತ. ಅದಕ್ಕೆ ಬಲಿ ಹೇಳ್ತಾರೆ, ಎರಡೂ ಸರಿ ಅಥವಾ ಸರಿ ಇಲ್ಲ ಅನ್ನೋದು ಬರೋದಿಲ್ಲ. ಅದಕ್ಕೆ ಅದರದ್ದೇ ಆದ ಸಂದರ್ಭಗಳಿವೆ, ರೀತಿ ನೀತಿಗಳಿವೆ, ಅದ್ರ ಪ್ರಕಾರ ಅದು ನಡಿಬೇಕು. ಈಗ ಪ್ರತಿಯೊಂದನ್ನು ಕ್ಷಮಿಸ್ತಾನೆ ಹೋದರೆ ನಮ್ಮ ಸೇವಕರು ಕೂಡ, ನಮ್ಮನ್ನು ನಂಬಿಕೊಂಡಿರೋರು ಕೂಡ ಯಾರೂ ನಮಗೆ ಬೆಲೆ ಕೊಡೋದೇ ಇಲ್ಲ. ಹಾಗೆ ಕ್ಷಮಿಸ್ದೇನೆ ಹೋದರೆ ಯಾವ ತಪ್ಪನ್ನು ನಾವು ಸಂಬಂಧಗಳನ್ನ ಕಳ್ಕೊಬೇಕಾಗತ್ತೆ. ನಮಗೆ ಹತ್ತಿರ ಇರೋರನ್ನ, ಮುಖ್ಯವಾದಿರೋರನ್ನ ಕಳ್ಕೊಬೇಕಾಗತ್ತೆ. ಯಾರಾದರೂ ನಮಗೆ ತುಂಬ ಒಳ್ಳೆಯದೇ ಬಯಸಿ ಒಳ್ಳೆಯದೇ ಮಾಡ್ತಾ ಬಂದಿದ್ದಾರೆ ಅಂತಂದರೆ ಅವರು ಅಂಥವ್ರು ಮಾಡಿರೋ ಒಂದು ದೊಡ್ಡ ತಪ್ಪನ್ನು ಕ್ಷಮಿಸ್ಬಿಡಬೇಕು. ಹಾಗೆ ಯಾರಾದರೂ ನಾವು ಅವ್ರಿಗೆ ಎಷ್ಟೇ ಚಾನ್ಸ್ ಕೊಟ್ಟರು ಮತ್ತೆ ಮತ್ತೆ ತಪ್ಪುಗಳನ್ನ ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಚಾನ್ಸ್ ಕೊಡೋ ಬದಲು ಅವ್ರನ್ನ ದೂರ ಇಟ್ಬಿಡಬೇಕು, ಕ್ಷಮಿಸೋದನ್ನು ನಿಲ್ಲಿಸ್ಬಿಡಬೇಕು ಅಂತ. ಅದಕ್ಕೆ ಅದರದ್ದೇ ಆದ ಸಂದರ್ಭಗಳು, ರೀತಿ ನೀತಿ ಇದೆ ಅಂತ. ನಿಮ್ಮ ಜೀವನದಲ್ಲೂ ಆ ಥರ ಯಾರಾದರೂ ಇದ್ದಾರಾ? ನೀವು ಪದೇ ಪದೇ ಯಾರನ್ನು ಕ್ಷಮಿಸ್ತಾನೇ ಇದ್ದೀರಾ? ಅವಶ್ಯಕತೆ ಇಲ್ಲ ಅಂದ್ರೂ ಹಾಗೆ ಯಾರಾದರೂ ನಿಮಗೆ ಒಳ್ಳೇದು ಮಾಡಿರೋರು ತಪ್ಪು ಮಾಡಿದಾರಾ? ಅವ್ರಿಗೆ ಕ್ಷಮಿಸಬೇಕು ಅನ್ನಿಸ್ತಾ ಇದೆಯಾ? ಯೋಚನೆ ಮಾಡಿ.